ಉಗ್ರರ ದಾಳಿ ಬಗ್ಗೆ ಪ್ರವಾಸಿಗ ರಿಷಿ ಭಟ್ ಮಾತು. ನನ್ನ ಪತ್ನಿ ದಯವಿಟ್ಟು ಕೆಳಗೆ ಬನ್ನಿ ಅಂತ ಕಿರುಸ್ತಾ ಇದ್ರು. ಏನೋ ದುರ್ಘಟನೆ ಸಂಭವಿಸಿದೆ ಅನ್ನೋ ಅರಿವು ನನಗೆ ಆಗ ಆಯ್ತು. ಜಿಪ್ಲೈನ್ ಹಗ್ಗವನ್ನ ನಿಲ್ಲಿಸಿ 15 ಅಡಿಯಿಂದ ಜಿಗಿದೆ ನಾನು ಅಂತ ಹೇಳಿದ್ದಾರೆ. ನಂತರ ಪತ್ನಿ ಮಗನನ್ನ ಕರೆದುಕೊಂಡು ಓಡೋಕೆ ನಾನು ಆರಂಭಿಸಿದೆ. ಈ ವೇಳೆ ನನ್ನ ಕುಟುಂಬವನ್ನ ಉಳಿಸಿಕೊಳ್ಳೋದಕ್ಕೆ ನಾನು ಯೋಚನೆಯನ್ನ ಮಾಡ್ತಾ ಇದ್ದೆ. ಗುಂಡಿನ ಶಬ್ದ ನಿಲ್ಲುವವರೆಗೆ ಅಲ್ಲಿಯೇ ಮಲಗಿದ್ದೆ. ಕಾಡಿನ ಪ್ರದೇಶಕ್ಕೆ ಓಡಿ ನಂತರ ಪಾರ್ಕಿಂಗ್ ಸ್ಥಳವನ್ನ ನಾವು ತಲುಪಿದ್ವಿ. ಭಯೋತ್ಪಾದಕ ದಾಳಿಯ ಬಗ್ಗೆ ಎಳೆಯಾಗಿ ರಿಷಿ ಭಟ್ ಬಿಚ್ಚಿಟ್ಟಿದ್ದಾರೆ. ಉಗ್ರರ ದಾಳಿ ಬಗ್ಗೆ ಪ್ರವಾಸಿಗ ರಿಷಿ ಭಟ್ ಮಾತಿದು. ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ಇವರು ಒಂದ್ ಕಡೆ ಜಿಪ್ಲೈನ್ ಅಲ್ಲಿ ಹೋಗ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಕೆಳಗಡೆ ಏನಾಗ್ತಿದೆ ಅನ್ನೋದು ಸಹ ಅವರಿಗೆ ಅರಿವಿಲ್ಲ. ಅಂದ್ರೆ ಗುಂಡಿನ ಶಬ್ದ ಕೇಳಿಸ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ ಉಗ್ರರು ಯಾವ ರೀತಿ ದಾಳಿಯನ್ನ ನಡೆಸ್ತಿದ್ದಾರೆ ಪ್ರವಾಸಿಗರ ಮೇಲೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ಫೋಟೋಗ್ರಾಫರ್ ಒಬ್ಬರ ಸಾಕ್ಷ್ಯ ಸಿಕ್ಕಿದೆ. ಇದರ ಜೊತೆಗೆ ಇದೀಗ ಇವರ ಸೆಲ್ಫಿ ವಿಡಿಯೋ ಸಹ ಈ ಘಟನೆಯ ಕರಾಳತೆಯನ್ನ ಬಿಚ್ಚಿಡ್ತಾ ಇದೆ. ಇವರು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಅಲ್ಲಿ ಕೆಳಗಡೆ ಉಗ್ರರ ದಾಳಿ ಅದಾಗಲೇ ಶುರುವಾಗಿತ್ತು. ಒಬ್ಬೊಬ್ಬರನ್ನೇ ಅವರು ಅಲ್ಲಿ ಗುಂಡೇಟನ್ನ ಹೊಡೆದು ಸಾಯಿಸ್ತಾ ಇದ್ದಾರೆ. ಇದನ್ನ ಸಹ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ.